ಡಿಸೆಂಬರ್ 31 ರಾತ್ರಿ 12 ಗಂಟೆಗೆ ಏನು ಲಲಿತ್ ಗಾರ್ಡನ್ದ ಮ್ಯಾನೇಜರ್ ಆದಂಥ ಸಿದ್ದು ಭೀಮಾಶಂಕರ್ ಜಮಾದಾರ್ ಎನ್ನುವಂಥ ಒಬ್ಬ ಯುವಕ ರಸ್ತೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಅವರ ಒಂದು ಬೈಕಿಗೆ ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿ ತಲೆ ಮೇಲೆ ಕಲ್ಲು ಹಾಕಿ ಆ ಗಾಡಿ ಜಖಮ್ ಮಾಡಿ ಇವತ್ತಿನ ದಿವಸ ಅವನು ಒಂದು ಸಾವು ಬದುಕಿನೊಂದಿಗೆ ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ಏನು ಆ ಒಂದು ಘಟನೆ ಮಾಡಿದಂಥ ದುಷ್ಕರ್ಮಿಗಳಾದಂಥ ರಾಜು ವೆಂಕಿಯವರ ಮಗನಾದಂಥ ಶರಣು ಮತ್ತು ನವೀನ್ ಶರಣಬಸಪ್ಪ ಬೆಣ್ಣೂರು, ರಾಹುಲ್ ಮತ್ತು ಪ್ರಜ್ವಲ್ ಇನ್ನಿತರರು ಎಲ್ಲರೂ ಸೇರಿಕೊಂಡು ಆ ಘಟನೆಯನ್ನು ಮಾಡಿದರು. ಆ ಘಟನೆಗೆ ಸಂಬಂಧಪಟ್ಟಂತೆ ನಾವು ಸಮನ್ವಯ ಸಮಿತಿ ವತಿಯಿಂದ ಕೂಡಲೇ ಈ ಆರೋಪಿಗಳನ್ನು ಬಂಧಿಸಿ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಎನ್ನುವಂಥ ಬೇಡಿಕೆಯನ್ನಿಟ್ಟು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇದನ್ನು ಗಂಭೀರವಾಗಿ ಪರಿಗಣಿಸಿದಂಥ ಮಾನ್ಯ ಪೊಲೀಸ್ ಆಯುಕ್ತರು ಆ ಒಂದು ಈಗಾಗಲೇ ನಾನು ಹೇಳ್ದಂಗೆ ಏನು ಶರಣು, ರಾಜು ಲಂಕಿ ಮತ್ತು ನವೀನ್ ಶರಣಬಸಪ್ಪ ಬೆಣ್ಣೂರು, ಪ್ರಜ್ವಲ್ ಮತ್ತು ರಾಹುಲ್ ಅನ್ನುವರನ್ನು ಏನು 48 ಗಂಟೆ ಒಳಗೆ ಬಂಧಿಸಿ ಒಂದು ಅವರಿಗೆ ಜೈಲಿಗೆ ಕಳಿಸಿರೋದ್ರಿಂದ ಇವತ್ತಿನ ದಿವಸ ನಮ್ಮ ನಗರ ಪೊಲೀಸ್ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ಕಣ್ಣಪ್ಪ ಡಗೆ ಮತ್ತು ಅವರ ಸಿಬ್ಬಂದಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಇಂಥ ಒಂದು ರೌಡಿಗಳನ್ನು ದುಷ್ಕರ್ಮಿಗಳನ್ನು ಮಟ್ಟ ಹಾಕಿದಲ್ಲಿ ಮುಂದೆ ಇಂಥ ಘಟನೆಗಳು ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಇವತ್ತಿನ ದಿವಸ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಈ ಮುಂಚೆನೂ ಕೂಡ ಈ ಒಂದು ದುಷ್ಕರ್ಮಿಗಳ ತಂಡ ಸುಮಾರು 5-6 ಇಂಥ ಕ್ರೈಮ್ಗಳು ಮಾಡಿ ಮುಚ್ಚಿ ಹಾಕಿದರು. ಆದರೆ ಇವರು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಂದು ಘಾತಕ ಶಕ್ತಿಗಳಾಗಿ ಒಂದು ಬೆಳೀತಾರೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮೊನ್ನೆ ಒಂದು ಪೊಲೀಸ್ ಇಲಾಖೆಯ ಮೇಲೆ ಏನು ಈ ಪೊಲೀಸ್ ಇಲಾಖೆಯಲ್ಲಿ ನೀಡುತ್ತಿರುವಂಥ ಹಲವಾರು ಇಂಥ ಕ್ರೈಮ್ಸ್ಗಳ ಬಗ್ಗೆ ನಾವು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟು ಇವರಿಗೆ ಕೂಡಲೇ ಬಂಧಿಸಬೇಕೆನ್ನುವಂಥ ಒತ್ತಾಯವನ್ನು ಮಾಡಿದ್ದೀವಿ. ಅದಕ್ಕೆ ಸ್ಪಂದಿಸಿದಂಥ ಮೊನ್ನೆ ಪೊಲೀಸ್ ಆಯುಕ್ತರಿಗೂ ಮತ್ತು ನಮ್ಮ ಒಂದು ಅರೆಸ್ಟ್ ಮಾಡಿದಂಥ ಎಲ್ಲ ಒಂದು ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಧನ್ಯವಾದಗಳು ಅರ್ಪಿಸುತ್ತೇವೆ. ಇವತ್ತಿನ ದಿವಸ ನಾವು ಮತ್ತೆ ಬಂದು ಯುನೈಟೆಡ್ ಹಾಸ್ಪಿಟ್ಲಲ್ಲಿ ಇರುವಂಥ ಸಿದ್ದು ಅವರಿಗೆ ಆರೋಗ್ಯ ವಿಚಾರಣೆ ಮಾಡಿದ್ದೀವಿ. ಅವರು ಇನ್ನೂ ಅಷ್ಟೊಂದು ಕ್ಯೂರ್ ಆಗಿಲ್ಲ, ಇನ್ನೂ ಮಾತಾಡಲ್ಲ ಅವರು. ಆದ್ದರಿಂದ ಅವ್ರ ಆರೋಗ್ಯನೂ ಕೂಡ ಬೇಗ ಗುಣಮುಖ ಆಗಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಅವ ಬಡಗ ಹುಡುಗನ ಹೋಟೆಲ್ದಾಗ ಕೆಲಸ ಮಾಡೋವಂಥನೋ ದಿನ 40-50 ಸಾವಿರ ರೂಪಾಯಿ ಅಲ್ಲಿ ಖರ್ಚು ಮಾಡೋದಾಗಲ್ಲ. ಇದೆಲ್ಲ ಖರ್ಚು ವೆಚ್ಚನೂ ಕೂಡ ಸರ್ಕಾರ ಭರಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಆಗಲಾರ್ದಂಗೆ ನೋಡ್ಕೋಬೇಕೆನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ಮಾಡ್ತೀವಿ. ಧನ್ಯವಾದ.